ಕೋಟೆ ಕೂಡ ಮುಂದಿನ ತಿಂಗಳು 7ನೇ ತಾರೀಕು ಬಹಳ ದೊಡ್ಡ ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರು ನಮ್ಮ ಕೃಷ್ಣ ನಾಯಕರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಅಲ್ಲಿಯೂ ಕೂಡ ಬರ್ತಾನೆ. ಬಹುಶಃ ಹುಣಸೂರು ಅಷ್ಟೇ ಅಲ್ಲ, ಪಿರಿಯಾಪಟ್ಟಣ ಸೇರಿದಂತೆ, KR ನಗರ ಸೇರಿದಂತೆ, HD ಕೋಟೆ ಸೇರಿದಂತೆ, ಮತ್ತೆ ಹಾಸನ ಜಿಲ್ಲೆನಲ್ಲಿ ಒಂದು ತಾಲೂಕು ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರ ಸೇರಿ ಬಹುಶಃ ಇಡೀ ರಾಜ್ಯದಲ್ಲಿ ನಮ್ಮ ರೈತರು ಹೊಗೆ ಸೊಪ್ಪನ್ನ ಬೆಳೀತಕ್ಕಂಥ ರೈತರು ಕೇವಲ 5 ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಹೊಗೆ ಸೊಪ್ಪನ್ನ ಬೆಳೀತಾ ಇದ್ದಾರೆ. ಆದ್ರೆ ಪ್ರತಿ ವರ್ಷವೂ ಕೂಡ ನೀವು ಬೆಳೀತಕ್ಕಂತ ಒಂದು ಹೊಗೆ ಸೊಪ್ಪು ಒಂದ್ ಕಡೆ ಖರೀದಿ ಆಗಿಲ್ಲ ಅಂತಕ್ಕಂಥ ಆತಂಕ, ಮತ್ತೊಂದ್ ಕಡೆ ಖರೀದಿ ಮಾಡ್ತೀವಿ ಅಂದ ಮೇಲೆ ನಿಮಗೆ ಏನೊಂದು ಕೆಜಿಗೆ ರೇಟ್ ಅನ್ನ ನಿಗದಿ ಮಾಡಿರ್ತಾರೆ. ಈ ವರ್ಷ ಕೂಡ ಮತ್ತೆ ಅದೇ ಸಮಸ್ಯೆ ಎದುರಾಗಿದೆ. 320 ರೂಪಾಯಿ ಒಂದು ಕೆಜಿಗೆ ಹೊಗೆ ಸೊಪ್ಪನ್ನ ಖರೀದಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟ ಮೇಲೆ ಅದನ್ನ 260, 250 ರೂಪಾಯಿಗೆ ಇಳಿಕೆ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ರೈತರಲ್ಲಿ ಸಾಕಷ್ಟು ಆತಂಕ ಉಂಟಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರೀಶ್ ಗೌಡ್ರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಮೊನ್ನೆ ದಿನ ಪಿರಿಯಾಪಟ್ಟಣಕ್ಕೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ವಿಚಾರ ಕೇಳ್ಪಟ್ಟು ಹುಣಸೂರಿನಲ್ಲಿ ಏನೊಂದು ಟೊಬ್ಯಾಕೋ ಬೋರ್ಡ್ ಇದೆ, ಆ ಬೋರ್ಡ್ ನಲ್ಲಿ ಯಾವುದೋ ಒಬ್ಬ ಅಧಿಕಾರಿ ಒಂದ್ ರೀತಿ ನಮ್ಮ ರೈತರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತಕ್ಕಂಥ ಕೆಲವೊಂದಷ್ಟು ಪದ ಬಳಕೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಕೇಳ್ಪಟ್ಟೆ. ಕೇಳ್ತಾ ಇದ್ದಂಗೆ ಹರೀಶ್ ಗೌಡ್ರು, ಮಾದೇವಣ್ಣ ಅವರು ಮತ್ತೆ ನಮ್ಮ ಅಶ್ವಿನ್ ಕುಮಾರ್ ಅವರು ಬಹುತೇಕ ಈ ಜಿಲ್ಲೆಯ ನಾಯಕರುಗಳು ಎಲ್ಲರೂ ಸೇರಿ ಹುಣಸೂರಿನಲ್ಲಿ ಆ ಒಂದು ಟೊಬ್ಯಾಕೋ ಬೋರ್ಡ್ಗೆ ಭೇಟಿಯನ್ನ ಕೊಟ್ಟು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಒಂದು ಕಿವಿ ಮಾತನ್ನ ಹೇಳಿ ಬಂದಿದ್ದೇವೆ. ರೈತರು ಯಾವತ್ತೂ ಕೂಡ ಸ್ವಾಭಿಮಾನದ ಬದುಕನ್ನ ಕಾಣ್ತಕ್ಕಂಥ ಸ್ವಾಭಿಮಾನಿಗಳು. ಅಂತ ಸ್ವಾಭಿಮಾನಿಗಳ ಮನಸ್ಸಿಗೆ ಧಕ್ಕೆ ಉಂಟಾಗ್ತಕ್ಕಂಥ ಮಾತುಗಳನ್ನ ಆಡಬೇಡಿ ಅಂತಕ್ಕಂಥದ್ನ ಹೇಳ್ತಾ ಸನ್ಮಾನ್ಯ ಕುಮಾರಣ್ಣವ್ರಿಗೂ ಕೂಡ ದೂರವಾಣಿ ಮೂಲಕ ಅಲ್ಲಿ ರೈತರಿಗೆ ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ಸಮಾಧಾನವನ್ನ ಮಾಡಿ ಅಲ್ಲಿ, ಯಾಕೆಂದ್ರೆ ನನಗೆ ಗೊತ್ತಿತ್ತು ಬುಗಲೆದ್ದು ಬಿಟ್ಟಿತ್ತು. ಯಾಕೆಂದ್ರೆ ಒಂದಷ್ಟು ಮಾತುಗಳು ತುಚ್ಛವಾಗಿ ಆಡದಂತ ಸಂದರ್ಭದಲ್ಲಿ ರೈತರು ಬಹಳ ಸೂಕ್ಷ್ಮ ಜೀವಿಗಳು. ಎಲ್ಲೋ ಒಂದ್ ಕಡೆ ಅವ್ರ ಮನಸ್ಸಿಗೆ ನೋವಾದಂತ ಸಂದರ್ಭದಲ್ಲಿ ಮತ್ತೆ ಆ ಸ್ಥಳದಲ್ಲಿ ಮತ್ತಿನ್ನೇನು ಆಗುತ್ತೋ ಅಂತಕ್ಕಂಥದ್ದು ಬಹುಶಃ ನಾವು ಹರೀಶ್ ಗೌಡ್ರೆಲ್ಲ ನೀವೆಲ್ಲ ನಡ್ಕೊಂಡಿದ್ದ ರೀತಿ ನೋಡಿದಾಗ ಕುಮಾರಣ್ಣವರು ಫೋನ್ ಮಾಡ್ತಾ ಇದ್ದಂಗೆ ಎಲ್ಲೋ ಒಂದ್ ಕಡೆ ತಾವು ತೋರಿಸಿದಂತ ಆ ಒಂದು ಅಭಿಮಾನ ಕೂಡ್ಲೆ ನೀವು ಸಮಾಧಾನ ಆದ್ರಿ, ಕೂಡ್ಲೆ ನೀವು ಗೌರವ ಕೊಟ್ರಿ. ಬಹುಶಃ ಇವೆಲ್ಲವನ್ನ ನೋಡಿದಾಗ ಕಳೆದ ವರ್ಷ ಇದೇ ರೀತಿ ನಮ್ಮ ತಂಬಾಕು ಬೆಳೆಗಾರರ ಸಮಸ್ಯೆ ಎದುರಾಯ್ತು. ಆಗ ತಂಬಾಕು ನೀವು ಬೆಳೆದಂತ ತಂಬಾಕುವನ್ನ ಖರೀದಿ ಮಾಡ್ತಕ್ಕಂಥದಕ್ಕೆ ಸಿದ್ಧ ಆಗಿರ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಸಾರಮ್ಮ ಎಸಣ್ಣ ಅವರು, ಹರೀಶ್ ಗೌಡ್ರು, ಜಿಲ್ಲೆಯ ಎಲ್ಲ ನಾಯಕರುಗಳ ಜೊತೆಯಲ್ಲಿ ಒಂದು ನಿಯೋಗನೆ ಬಂತು. ಒಬ್ಬ ರೈತ ನಿಯೋಗ ಸಂಪೂರ್ಣವಾಗಿ ಒಂದು 20, 25, 30 ಜನ ಬಂದು ಬಿಡದಿಯ ತೋಟದ ಮನೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಈ ಸಮಸ್ಯೆಗಳು ಹಿಂಗೆ ಎದುರು ನೋಡ್ತಾ ಇದ್ದೇವೆ, ದಯವಿಟ್ಟು ಇದನ್ನ ಖರೀದಿ ಮಾಡ್ತಕ್ಕಂಥದಕ್ಕೆ ನೀವು ಕೇಂದ್ರದ ಸಚಿವರಿದ್ದೀರಿ, ಏನಾದ್ರೂ ಮಾಡಿ ನಮ್ಮನ್ನ ಉಳಿಸಿ ಕುಮಾರಣ್ಣ ಅವರೇ ಅಂತ ಬಂದಾಗ ಆ ಸಂದರ್ಭದಲ್ಲಿ ಬಹುಶಃ ಕುಮಾರಣ್ಣ ಅವರು ತಗೊಂಡಂತ ಒಂದು ತೀರ್ಮಾನ, ಬಹುಶಃ ಇಲ್ಲಿ ಮೂರ್ತಣ್ಣ ಅವರು ಬಹಳ ಜನ ನಿಯೋಗದಲ್ಲಿ ಬಂದಿದ್ರು. ಈಗಲೂ ಕೂಡ ನನಗೆ ಬಂದು ಒಂದು ಇವತ್ತಿನ ಈ ಸಮಸ್ಯೆಯ ಬಗ್ಗೆ ಒಂದು ಅರ್ಜಿಯನ್ನ ಕೂಡ ಕೊಟ್ಟು ಹೋಗಿದ್ದಾರೆ. ಕುಮಾರಣ್ಣ ಅವ್ರ ಹತ್ರ ಚರ್ಚೆ ಮಾಡಿ ಕೂಡಲೇ 320 ರೂಪಾಯಿ ಖರೀದಿ ಮಾಡ್ತಕ್ಕಂಥದಕ್ಕೆ ಮತ್ತೆ ಕುಮಾರಣ್ಣ ಅವರೇ ಮಧ್ಯಪ್ರವೇಶ ಮಾಡಿದ್ರೆ ಮಾತ್ರ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡೋಗಿ ನಮ್ಮ ರೈತರಿಗೆ ಒಂದು ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವೇನಾದ್ರೂ ಮಾಡ್ತಕ್ಕಂಥದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹೇಳಿದಾಗ, ಕಳೆದ ವರ್ಷ ಕಾಮರ್ಸ್ ಮತ್ತೆ ಇಂಡಸ್ಟ್ರಿ ಮಂತ್ರಿಗಳು ಮಾನ್ಯ ಪಿಯೂಷ್ ಗೋಯಲ್ ಜಿರವರು, ಯಾಕೆಂದ್ರೆ ನಿಯೋಗದವರು ಹೇಳ್ತಾ ಇದ್ರು, ನಾವು ಅನೇಕ ಬಾರಿ ಡೆಲ್ಲಿಗೆ ಬಂದಿದ್ದೀವಿ, ನಾವು ಯಾವತ್ತು ಡೆಲ್ಲಿಗೆ ಬಂದಿದ್ರು ಕೂಡ ಇಲ್ಲಿವರೆಗೂ ಆ ಒಂದು ಇಲಾಖೆಯ ಮಂತ್ರಿಯನ್ನ ಭೇಟಿ ಮಾಡ್ತಕ್ಕಂಥದಕ್ಕೆ ನಮ್ಗೆ ಇಲ್ಲಿವರೆಗೂ ಕೂಡ ಆಗೇ ಇಲ್ಲ. ಆದ್ರೆ ಕುಮಾರಣ್ಣ ಅವರು ಇವತ್ತು ಕೇಂದ್ರದಲ್ಲಿ ಬರೀ ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆಯ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇಲ್ಲ, ಕರ್ನಾಟಕ ರಾಜ್ಯದ ರೈತರ ಒಬ್ಬ ಪ್ರತಿನಿಧಿಯಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಕೆಲಸ ಮಾಡ್ತಾ ಇದ್ದಾರೆ. ರೈತರು ಯಾವುದೇ ವಿಚಾರದಲ್ಲಿ
ಸಂಕಷ್ಟಕ್ಕೆ ಒಳಗಾದ್ರು ಅಂತದ್ದು ಕೇಳ್ತಾ ಇದ್ದಂಗೆ ಅವರ ತಾಯಿ ಹೃದಯ ರೈತರಿಗೋಸ್ಕರ ಮಿಡಿತಕ್ಕಂಥದ್ದು ಬಹುಶಃ ಕಳೆದ ವರ್ಷ ರೈತರ ಪರವಾಗಿ ನಿಂತಿರ್ತಕ್ಕಂಥದ್ದು ಒಂದು ಉದಾಹರಣೆ ಇದೆ. ಈ ವರ್ಷವೂ ಕೂಡ ಹರೀಶ್ ಗೌಡ್ರಿಗೆ ನಾನು ಮಾತನಾಡಿದ್ದೇನೆ, ಸಾರಾ ಮಹೇಶ್ ಅಣ್ಣ ಅವ್ರ ಜೊತೆ ಕೂತು ಮಾತನಾಡಿದ್ದೇನೆ. ಬಹುಶಃ ಇನ್ನೊಂದು 4-5 ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಸಮಯವನ್ನ ತೆಗೆದುಕೊಂಡು ಡೆಲ್ಲಿಗೆ ಒಂದು ನಿಯೋಗವನ್ನ ಕರ್ಕೊಂಡು ಹೋಯ್ತೇವಣ. ದಯವಿಟ್ಟು ಯಾರು ಆತಂಕ ಪಡ್ತಕ್ಕಂಥದ್ದು ಬೇಡ. ಇವತ್ತು ರೈತರನ್ನು ಉಳಿಸ್ತಕ್ಕಂಥದ್ದಕ್ಕೆ ಇನ್ನು ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಬದುಕದೆ, ಅದಕ್ಕೆ ಜೀವ ತುಂಬಿಸ್ಕೊಟ್ಟಿದ್ದೀರಿ. ಜೀವ ತುಂಬಿಸಿರ್ತಕ್ಕಂಥವ್ರು ನೀವು. ನಿಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ 100ಕ್ಕೆ 100 ಹೊಗೆ ಸೊಪ್ಪಿನ ರೈತರಿಗೆ ಸಂಪೂರ್ಣ ಹೃದಯದಿಂದ ಸ್ಪಂದನೆಯನ್ನು ಕೊಡ್ತೇವೆ. ದಯಮಾಡಿ ತಾವು ಧೃತಿಗೆಡಬೇಡಿ, ಧೈರ್ಯವಾಗಿರಿ. ಹುಣಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಬಹುಶಃ ಆ ಒಂದು ಇತಿಹಾಸಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಒಂದು ಕಡೆ ಕ್ಷೇತ್ರದ ಜನತೆ, ಕಾರಣ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ದೇವರಾಜ್ ಅರಸೂರವರು. ಧ್ವನಿ ಇಲ್ಲದೆ ಇರತಕ್ಕಂಥ ವರ್ಗಕ್ಕೆ, ಶೋಷಿತ ವರ್ಗಕ್ಕೆ, ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವರ್ಗಕ್ಕೆ ಅವರು ತಗೊಂಡಂತ ಕೆಲವೊಂದಷ್ಟು ಕ್ರಾಂತಿಕರವಾದಂತ, ಅವರು ಇಟ್ಟಂತ ಒಂದಷ್ಟು ದಿಟ್ಟ ಹೆಜ್ಜೆಗಳು ಬಹುಶಃ ಇವತ್ತು ಅದು ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿದು ಬಿಟ್ಟಿದೆ, ನೆಲ ಊರದೆ. ಅಂತ ಒಬ್ಬ ಪುಣ್ಯಾತ್ಮನ ಪ್ರತಿಮೆಗೆ ಹೋಗಿ ನಾನು ಹರೀಶ್ ಗೌಡ್ರ ಹತ್ರ ಹೇಳ್ತಾ ಇದ್ದಂಗೆ ಹರೀಶ್ ಗೌಡ್ರ ಮನಸ್ಸಲ್ಲೂ ಕೂಡ ಅದೇ ಇತ್ತು. ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಇಂಥ ಒಂದು ಶುಭ ಸಂದರ್ಭದಂದು ದೇವರಾಜ್ ಅರಸ್ ಅವರ ಪುತ್ತಲಿಗೆ ಹೋಗಿ ಅವರನ್ನ ಒಂದು ಗೌರವವನ್ನ ಕೊಟ್ಟು ಮಾಲಾರ್ಪಣೆಯನ್ನ ಮಾಡಿ ಬರ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಅವ್ರಿಗೆ ತಿಳಿಸ್ತಾ ಇದ್ದಂಗೆ ನನ್ನ ಮನಸ್ಸಲ್ಲೂ ಕೂಡ ಅದೇ ಇತ್ತು. ಏನೇ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚಿತವಾಗಿ ಇಂಥ ಪುಣ್ಯಾತ್ಮರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥದ್ದು ಇವತ್ತು ಹರೀಶ್ ಗೌಡ್ರು ಕೂಡ ತೀರ್ಮಾನ ಮಾಡಿ ಇವತ್ತು ದೇವರಾಜ್ ಅರಸೂರ್ ಅವರ ಪುತ್ತಲಿಗೆ ಹೋಗಿ ನಾವು ಜನತಾದಳ ಪಕ್ಷದವರು ಪಕ್ಷಾತೀತವಾಗಿ ಇವತ್ತು ಅವರಿಗೆ ಗೌರವವನ್ನ ಸಲ್ಲಿಸಿ ಬಂದಿದ್ದೇವೆ. ಬಹುಶಃ ನಾನಾಗ್ಲಿ ಹರೀಶ್ ಗೌಡ್ರಾಗ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.